ಸಿಎನ್ ಕನ್ನಡ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ ಮತ್ತು ವಿಶ್ಲೇಷಣೆಗೆ ಸ್ವಾಗತ. ಈಗ ತಾನೇ ಕೆಲವೇ ಗಂಟೆಗಳ ಹಿಂದೆ ಕರ್ನಾಟಕದ ಸಚಿವ ಸಂಪುಟದ ಸಭೆ ನಡೀತು. ಸಚಿವ ಸಂಪುಟ ಸಭೆಯಲ್ಲಿ 24ನೇ ತಾರೀಕು ಮಹದೇಶ್ವರ ಬೆಟ್ಟದಲ್ಲಿ ಮತ್ತೊಂದು ಸಚಿವ ಸಂಪುಟ ಸಭೆ ನಡೀತಿದೆ. ಅಲ್ಲಿ ಚಾಮರಾಜನಗರ ಜಿಲ್ಲೆ ಮತ್ತು ಅಲ್ಲಿಯ ಸ್ಥಳೀಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಅಲ್ಲಿ ಸಭೆಯನ್ನ ಕೂಡ ಮಾಡಲಾಗ್ತದೆ ಸಚಿವ ಸಂಪುಟದ್ದು. ಮತ್ತು ಚಾಮರಾಜನಗರದಲ್ಲಿ ದಲಿತ ಇಂಥದ್ದು ಸಚಿವ ಸಂಪುಟ ಸಭೆಯನ್ನ ಮಾಡಿದ್ರೆ ಅಧಿಕಾರ ಕಳ್ಕೊಳ್ತಾರೆ ಮುಖ್ಯಮಂತ್ರಿಗಳು ಅನ್ನೋ ಒಂದು ಮೂಢನಂಬಿಕೆ. ಆ ಮೂಢನಂಬಿಕೆ ವಿರುದ್ಧ ಯಾವಾಗಲೂ ಸಿದ್ದರಾಮಯ್ಯನವರು ಈ ರೀತಿಯ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಅಂಥದ್ದೇ ಒಂದು ಮೀಟಿಂಗ್ ನ ಪ್ರಯತ್ನ ಈಗ ಮತ್ತೆ ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ, ಈಗ ನಾವು ಮುಖ್ಯವಾಗಿ ಈ ಹಿಂದುಳಿದ ವರ್ಗಗಳ ಆಯೋಗ ಏನು ಒಂದು ವರದಿಯನ್ನ ಸಲ್ಲಿಸಿತ್ತು. ಈ ವರದಿಯ ಶೈಕ್ಷಣಿಕ ಹಿಂದುಳಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಏನು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದು ಅಪೂರ್ಣವಾಗಿದೆ ಮತ್ತು ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಇನ್ನೊಂದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಕೂಡ ಇನ್ನೂ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚರ್ಚೆ ಅಪೂರ್ಣವಾಗಿದೆ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹಾಗೆ ಸಚಿವರು ಅಭಿಪ್ರಾಯಗಳನ್ನ ಹೇಳಿದರೆ ಯಾರು ವಿರೋಧಿಸಿಲ್ಲ ವರದಿಯನ್ನ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹಾಗೆ ಸಭೆಯಲ್ಲಿ ಸಚಿವ ಸಂಪುಟ ಚರ್ಚೆ ನಡೆದಿದೆ, ನನ್ನ ಅಭಿಪ್ರಾಯವನ್ನು ನಾನು ಇನ್ನೂ ಹೇಳಿಲ್ಲ, ಮತ್ತೆ ನಾನು ಹೇಳ್ತೀನಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತ ಹೇಳಿ MB ಪಾಟೀಲ್ ಹೇಳಿದ್ದಾರೆ. ಹಾಗೆ ಚರ್ಚೆ ಇನ್ನೂ ಅಪೂರ್ಣವಾಗಿದೆ, ಚರ್ಚೆ ಮುಂದುವರಿಸಿ ತೀರ್ಮಾನ ಕೈಗೊಳ್ಬೇಕು. ಎಲ್ಲ ಸಚಿವರು ತಮ್ಮಲ್ಲಿರೋ ಸಂಶಯ ಬಗ್ಗೆ ಅವ್ರಿಗೆ ಏನೇನು ಅನುಮಾನ ಇದೆ ಆ ಎಲ್ಲ ಅನುಮಾನಗಳನ್ನ ಹೇಳಿದರೆ ಮುಂದಿನ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ KR ರಾಜಣ್ಣ ಹೇಳ್ತಾರೆ. ಈ ವರದಿಯ ವಿರೋಧ ಪರ ಯಾರು ಇಲ್ಲ ಅಂತ ಯಾರು ಇಲ್ಲ. ವೈಯಕ್ತಿಕವಾಗಿ ಸಚಿವರು ತಮ್ಮ ಅಭಿಪ್ರಾಯವನ್ನ ಹೇಳಿದರೆ ಇನ್ನಷ್ಟೇ ಮಾಹಿತಿ ಕೂಡ ಇನ್ನೂ ಕೆಲವು ಮಾಹಿತಿಗಳು ಬೇಕು ನಮ್ಗೆ ಅಂತ ಕೂಡ ಹೇಳಿದರೆ. ಏನೇನ್ ಬೇಕು ಅದೆಲ್ಲವನ್ನು ಕೂಡ ಸರ್ಕಾರ ಅವರು ಒದಗಿಸ್ಕೊಡುತ್ತೆ. ವರದಿ ಒಪ್ಪಬಾರದು ಅನ್ನೋದು ಯಾರು ಕೂಡ ಹೇಳಿಲ್ಲ ಅಥವಾ ಮಲ್ಲಿಕಾರ್ಜುನ ಹೇಳಿದ್ರು. ಇನ್ನು ವರದಿಯ ಬಗ್ಗೆ ಬಹಳ ವಿಸ್ತೃತವಾಗಿ ಚರ್ಚೆ ನಡೀತಾ ಇದೆ, ಚರ್ಚೆ ಅಪೂರ್ಣವಾಗಿದೆ. ಇನ್ನೂ ಸಚಿವ ಸಂಪುಟ ಚರ್ಚೆ ಮಾಡ್ತೀವಿ. ಸಚಿವ ಸಂಪುಟದ ಅಭಿಪ್ರಾಯ ಬಹಿರಂಗ ಆಗೋದಕ್ಕೆ ಸಾಧ್ಯವಿಲ್ಲ, ಅದನ್ನು ಈಗಲೇ ಹೇಳಕ್ಕಾಗಲ್ಲ. ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಜನಾಂಗದ ಬಡವರ ಉದ್ದೇಶದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗಿದೆ. ಯಾವ ಸಮಾಜಕ್ಕೂ ಅನ್ಯಾಯ ಆಗ್ಬಾರ್ದು, ದಲಿತರಿಂದ ಹಿಡಿದು ಮುಂದುವರೆದ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗ್ಬಾರ್ದು. ನಾವು ಈ ರಾಜ್ಯದ ಎಲ್ಲ ಜನರ ಪರವಾಗಿ, ಸಮಾಜದ ಪರವಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ. ಇನ್ನು ಚರ್ಚೆ ಅಪೂರ್ಣವಾಗಿದೆ, ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಯಾರ ವಿರೋಧವೂ ಇಲ್ಲ, ಯಾವ ವರ್ಗಕ್ಕೂ ಅನ್ಯಾಯ ಆಗೋದಿಲ್ಲ, ಆಗೋದು ಬಿಡೋದಿಲ್ಲ ಅಂತ ಹೇಳಿ ಆಹಾರ ಸಚಿವ KH ಮುನಿಯಪ್ಪ ಕೂಡ ಹೇಳ್ತಾರೆ. ಇದು ಸಚಿವ ಸಂಪುಟ. ಇನ್ನೊಂದು ಇಲ್ಲಿ ಇವರು HK ಪಾಟೀಲ್ ಕೂಡ ಇವತ್ತು ಸಚಿವ ಸಂಪುಟದ ಒಂದು ಬ್ರೀಫಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಇದನ್ನ ಹೇಳಿದ್ರು. ಕೆಲವು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸರ್ಕಾರ ಈ ಸಚಿವ ಸಂಪುಟ ಚರ್ಚೆ ಆದ ನಂತರ, ಸಂಪೂರ್ಣವಾಗಿ ಚರ್ಚೆ ಆದ ನಂತರ, ಸಚಿವರು ಕೇಳಿರತಕ್ಕಂತ ಮಾಹಿತಿಗಳನ್ನ ಕೊಟ್ಟ ನಂತರ ನಾವು ಈ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಈ ಒಟ್ಟಾರೆ ನಾನೀಗ ಸಚಿವರ ಹೇಳಿಕೆಗಳು, ಸರ್ಕಾರದ ಒಂದು ಒಳ ಮಾಹಿತಿಗಳು ಮತ್ತು ವಿರೋಧ ಪಕ್ಷಗಳು, ಮಠಾಧೀಶರುಗಳು ಮತ್ತು ಜಾತಿ ಸಂಘಟನೆಗಳು ಒಂದು ಪ್ರತಿರೋಧ ಯಾಕೆ ಮಾಡ್ತಾ ಇರೋದು ಅಂತಂದ್ರೆ ಸಂಖ್ಯೆ, ನಂಬರ್ ಯಾರಿಗೆ ನಂಬರ್ ಜಾಸ್ತಿ ಇದೆ ಅವ್ರಿಗೆ ಅಧಿಕಾರ ಸಿಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ನೋಡಿ, ಸ್ವತಂತ್ರ ಬಂದ ನಂತರ ಕರ್ನಾಟಕ ಏಕೀಕರಣ ಆದ ಕಾಲದಿಂದ, ಕರ್ನಾಟಕ ಏಕೀಕರಣ ಆಗ್ಬೋದು ಅಥವಾ ಸ್ವತಂತ್ರ ಬಂದ ನಂತರ ಕೂಡ ಕರ್ನಾಟಕದಲ್ಲಿ ನೀವು ಜಾತಿ ರಾಜಕಾರಣ ನೋಡಿದ್ರೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನೋಡ್ತಾ ಬಂದ್ರೆ, ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಬ್ರಾಹ್ಮಣರು, ಹಾಗೆ ಗುಂಡೂರಾವ್ ಬ್ರಾಹ್ಮಣರು, ಇನ್ನು ವೀರಪ್ಪ ಮೊಯ್ಲಿ ನಯನ ಕ್ಷತ್ರಿಯರು, ಎಸ್ ಬಂಗಾರಪ್ಪ ಈಡಿಗ ಸಮುದಾಯದವರು. ಹೀಗೆ ನಾಲ್ಕೈದು ಬಿಟ್ರೆ ಇನ್ನು ಉಳಿದ ಅಷ್ಟು ಮುಖ್ಯಮಂತ್ರಿಗಳು ಯಾರು ಅಂತಂದ್ರೆ ಒಕ್ಕಲಿಗ ಲಿಂಗಾಯತ ಪವರ್ ಶೇರಿಂಗ್ ಈ ಎರಡು ಕಮ್ಯುನಿಟಿಯಲ್ಲಿ ಇದೆ. ಈಗ ಪವರ್ ಶೇರಿಂಗ್ ಬಗ್ಗೆನೆ ನಡೀತಾ ಇರೋದು. ಈಗ ಒಕ್ಕಲಿಗರು ಮತ್ತು ಲಿಂಗಾಯತರು ಇಬ್ರು ಸೇರಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪ ಹೇಳ್ತಾರೆ. ಸೊ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ನಂತರ ಮುಖ್ಯಮಂತ್ರಿಗಳು ಅವರೇನು ಸಚಿವರಲ್ಲ ಅಂತ ಹೇಳಿದ್ರು. ಅವ್ರಿಗೆ ನಾವೇನು ಮಾಹಿತಿ ಕೊಟ್ಟಿಲ್ಲ ಅಂತ ಕೂಡ ಹೇಳಿದ್ರು. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಈ ರಾಜ್ಯದಲ್ಲಿ ಆಗಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು 2-3 ಜಾತಿಗಳನ್ನ ಬಿಟ್ರೆ
2-3 ಜಾತಿಗಳನ್ನ ಬಿಟ್ರೆ ಇನ್ನು ಉಳಿದ ಎರಡು ಅತಿ ಹೆಚ್ಚು ಅಧಿಕಾರವನ್ನ ಎಂಜಾಯ್ ಮಾಡಿರೋದು, ಅನುಭವಿಸಿರ್ತಕ್ಕಂಥದ್ದು, ಮುಖ್ಯಮಂತ್ರಿ ಪಟ್ಟವನ್ನ ಅನುಭವಿಸಿರ್ತಕ್ಕಂಥದ್ದು ಲಿಂಗಾಯತರು ಮತ್ತು ಒಕ್ಕಲಿಗರು. ಈಗ ಈಗ ನಿಮ್ಗೆ ಅಹಿಂದ ಅಂದ್ರೆ ಒ ಬಿ ಸಿ ಕ್ಯಾಟಗರಿ 70 to 80% ಜನ ಇದ್ದಾರೆ, ಅವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ವರದಿ ಹೇಳ್ತಾ ಇದೆ. ಅದರಲ್ಲೂ ಮುಸ್ಲಿಮರು 76 ಲಕ್ಷ ಇದೆ ಅಂತ ಕೂಡ ಹೇಳ್ತಾ ವರದಿಯನ್ನು ಇನ್ನೂ ಸರ್ಕಾರ ಬಹಿರಂಗಪಡಿಸಿಲ್ಲ. ಕೇವಲ ಸೋರಿಕೆಯಾದ ಮಾಹಿತಿ. ಈ ಸೋರಿಕೆಯಾದ ಮಾಹಿತಿಗಳನ್ನೇ ಕುಮಾರಸ್ವಾಮಿ ಅವರು ಇವತ್ತು ಹೇಳಿದ್ರು. ಈ ಸರ್ಕಾರದ ಉದ್ದೇಶ ನೋಡಿ ಇಷ್ಟೇ, ಅವರು ಜಾತಿ ಜಾತಿಗಳ ನಡುವೆ ಜಗಳ ತರಬೇಕಾಗಿತ್ತು, ತಂದ್ರು. ಈಗ ಸಮಾಜದ ಒಂದು ಅನುಮಾನವನ್ನ ಹುಟ್ಟು ಹಾಕಿದ್ರು. ಈಗ ಅವರ ವರದಿಯನ್ನ ಏನು ಬಹಿರಂಗಪಡಿಸಲ್ಲ, ಇನ್ನು ಹಾಗೆ ಇರ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಂಡ್ರು ಯಾವ ಪಕ್ಷದ ಜೊತೆ? ಬಿಜೆಪಿ ಜೊತೆ. ಬಿಜೆಪಿ ಯಾರ ನಡುವೆ ಜಗಳ ತಂದಿಡುತ್ತೆ, ಯಾರ ಬಗ್ಗೆ ಮಾತಾಡುತ್ತೆ? ಬಿಜೆಪಿ ಯಾವಾಗ್ಲೂ ಮಾಡಿರ್ತಕ್ಕಂಥದ್ದು ಧರ್ಮಾಧಾರಿತ ರಾಜಕಾರಣ. ಧರ್ಮಾಧಾರಿತ ರಾಜಕಾರಣ ಅಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತೇಳಿ 24 ಗಂಟೆ ಜಪ ಮಾಡುತ್ತೆ ಬಿಜೆಪಿ. ವಕ್ಫ್ ಬೋರ್ಡ್ಗೆ ಇವತ್ತು ವಕ್ಫ್ ಬೋರ್ಡ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತಪರಾಕಿಯನ್ನ ಹಾಕಿದೆ, ಮಂಗಳಾರತಿಯನ್ನ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ. ಆದ್ರೂ ಕೂಡ ಅವರು ಪಾಠ ಕಲಿತಾ ಇಲ್ಲ. ಈ ದೇಶ ಜಾತ್ಯತೀತ ದೇಶ. ಇಲ್ಲಿ ಒಂದು ಧರ್ಮ ಅಥವಾ ಒಂದು ಜಾತಿಗೆ ಯಾವುದು ಮಣೆ ಹಾಕಲ್ಲ, ಸೊಪ್ಪಾಕಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಹೀಗಿದ್ರು ಕೂಡ ಇಲ್ಲಿ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳು ಬಹಿರಂಗವಾಗಿ ಯಾರು ಮಾತನಾಡ್ತಾ ಇಲ್ಲ. ಇನ್ನು ಕೆಲವರನ್ನ ನಾನು ವೈಯಕ್ತಿಕವಾಗಿ ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಆಡಿಯೋ ಕೂಡ ನಿಮ್ಗೆ ಆಡಿಯೋ ಇಂಟರ್ವ್ಯೂ ಕೂಡ ಬರುತ್ತೆ ಕೆಲವೇ ಗಂಟೆಗಳಲ್ಲಿ. ಇನ್ನು ನಮ್ಮ ಮುಂದೆ ಈ ಚರ್ಚೆ ಅಪೂರ್ಣವಾಗಿರೋದ್ರಿಂದ, ಅಂದ್ರೆ ಈ ಚರ್ಚೆಯನ್ನ ಸಚಿವ ಸಂಪುಟ ಬಹಿರಂಗ ಪಡಿಸ್ತೇ ಇರ್ಬೋದು, ಅಥವಾ ವಿಶೇಷ ಅಧಿವೇಶನ ಕರೆದು ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನ ಎತ್ತಾಕೊಂಡು ಅಧ್ವಾನ ಕೂಡ ಮಾಡ್ಕೊಳ್ಳಲ್ಲ ಸರ್ಕಾರ ಅಂತ ಅನ್ಕೋಬಹುದು. ಈ ಸರ್ಕಾರದ ಮುಂದೆ ಇರ್ತಕ್ಕಂಥ ಆಪ್ಷನ್ ಏನು? ಸಚಿವ ಸಂಪುಟ ಉಪಸಮಿತಿ ಇದನ್ನ ಅಧ್ಯಯನ ಮಾಡಿದ ನಂತರ ನಮ್ಗೆ ವರದಿಯನ್ನ ಕೊಡಿ ಅಂತ ಹೇಳ್ತಾರೆ. ಆ ವರದಿ ಬಂದ ನಂತರ ಸಚಿವರಿಗೆ ಅರ್ಥ ಮಾಡಿಸಿದ ನಂತರ ಈ ವರದಿಯ ಬಗ್ಗೆ ಮಾತನಾಡೋಣ, ಅಲ್ಲಿವರೆಗೂ ಮಾತನಾಡೋದು ಬೇಡ ಅಂತ ಹೇಳೋ ಸಾಧ್ಯತೆ ಇದೆ. ಸಚಿವ ಸಂಪುಟ ಉಪಸಮಿತಿಗೆ ಕೊಟ್ಟು ಇದನ್ನ ಕೋಲ್ಡ್ ಸ್ಟೋರೇಜ್ಗೆ ಹಾಕ್ತಕ್ಕಂಥ ಸಾಧ್ಯತೆ 99.99% ಇದೆ. ಸೊ ಈಗ ಆಗಿದ್ದಿಷ್ಟೇ, ಒಕ್ಕಲಿಗರ ಸಂಖ್ಯೆ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಗಿದೆ, ಒ.ಬಿ.ಸಿ ಜಾಸ್ತಿ ಆಗಿದೆ, ಅದರಲ್ಲೂ ಮುಸ್ಲಿಂ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಮುಸ್ಲಿಮರಿಗೆ ಭಯ ಆಗ್ಬಿಟ್ಟಿದೆ. ಏನು ಅಂದ್ರೆ ನಮ್ ಸಂಖ್ಯೆ ಇಷ್ಟ, ಜಮೀರ್ ಅಹಮದ್ ಹೇಳ್ತಾ ಇಲ್ಲ, ನಮ್ ಸಂಖ್ಯೆ ಕಮ್ಮಿ ಆಗ್ಬಿಟ್ಟಿದೆ, ಕೊರೋನಾ ನಂತರ ತುಂಬಾ ಜನ ಸತ್ತೋಗ್ಬಿಟ್ಟವ್ರೆ, ಅಲ್ಲಿ ನಂತರ ಇನ್ನೂ ಯಾವುದು ಸಮೀಕ್ಷೆ ಆಗಿಲ್ಲ, ಮತ್ತೆ ಬಹುತೇಕ ಸಮೀಕ್ಷೆಗಳು ಪೂರ್ತಿ 100% ಸರಿನೂ ಇರೋದಿಲ್ಲ ಅಂತ ಹೇಳಿ ತಾವೇ ಡಿನೈ ಮಾಡ್ತಾರೆ. ಮತ್ತೆ ಹ್ಯಾರಿಸ್ ಒಳಪಂಗಡಗಳಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಳಪಂಗಡಗಳಿದ್ದಾವೆ, ಬೇಕಾದಷ್ಟು ಒಳಪಂಗಡಗಳಿದ್ದಾವೆ. ಅವರಲ್ಲೂ ಬಡವರಿದ್ದಾರೆ, ಅವರಲ್ಲೂ ಶ್ರೀಮಂತರಿದ್ದಾರೆ, ಅತಿ ಶ್ರೀಮಂತರಿದ್ದಾರೆ. ಎನ್.ಎ. ಹ್ಯಾರಿಸ್ ಅವರ ಪತ್ನಿ ಮತ್ತು ಅವರ ಪುತ್ರಿಯ ಹೆಸರಿನಲ್ಲಿ ವಕ್ಫ್ ಆಸ್ತಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇದಕ್ಕೆ ಹ್ಯಾರಿಸ್ ಯಾವುದೇ ಉತ್ತರ ಕೊಟ್ಟಿಲ್ಲ. ವಕ್ಫ್ ಆಸ್ತಿ ಈ ವಕ್ಫ್ ಆಸ್ತಿ ಇವ್ರಿಗೆ ಹೇಗೆ ಬಂತು? ಯಾವ್ದಾದ್ರು ಒಂದು ವಕ್ಫ್ ಆಸ್ತಿಯನ್ನ ಯಾರು ರಿಜಿಸ್ಟರ್ ಮಾಡ್ಕೊಳಕ್ ಸಾಧ್ಯವಾ? ಇದು ಫಂಡಮೆಂಟಲ್ ನಾಲೆಡ್ಜ್. ವಕ್ಫ್ ಆಸ್ತಿಯನ್ನ ಯಾರಿಗೂ ವರ್ಗಾವಣೆ ಮಾಡೋಕ್ಕಾಗಲ್ಲ, ಯಾರಿಗೂ ರಿಜಿಸ್ಟರ್ ಮಾಡ್ಕೊಡಕ್ಕಾಗಲ್ಲ, ಮತ್ತು ಅದನ್ನ ಬೇರೆಯವ್ರಿಗೆ ಹಸ್ತಾಂತರ ಮಾಡಕ್ ಕೂಡ ಆಗಲ್ಲ. ಏನು ಬಾಡಿಗೆ ಕೊಡ್ಬೋದು, ಲೀಸ್ ಕೊಡ್ಬೋದು ಅಷ್ಟೆ. ಇದು ಮತ್ತೆ ಅದ್ರ ಬರ್ತಕ್ಕಂಥ ಆದಾಯವನ್ನ ಸಮುದಾಯಕ್ಕೆ ಬಳಸ್ಕೋಬಹುದು. ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ವಕ್ಫ್ ಬೋರ್ಡ್. ಅದು ಟ್ರಸ್ಟ್ ಅಲ್ಲ, ಅದು ಈಗಾಗಲೇ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟಪಡಿಸಿದೆ ನಿನ್ನೆ ಮತ್ತು ಇವತ್ತು ಕೂಡ. ಸೊ ಇಂತಹ ಸಂದರ್ಭದಲ್ಲಿ ಹ್ಯಾರಿಸ್ ಅವರ ಹೆಸರು ಈಗ ಅವರ ಪತ್ನಿ ಮತ್ತು ಪುತ್ರಿಯ ಹೆಸರು ವಕ್ಫ್ ಆಸ್ತಿಗೆ ತಗಲಾಕೊಂಡಿದೆ. ಆದ್ರೆ ವಕ್ಫ್ ಆಸ್ತಿಯಲ್ಲಿ ಮನೆ ಕಟ್ಟಿರ್ತಕ್ಕಂಥ ಅಂಬಾನಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂಬಾನಿಯ ಬಹುತೇಕ ಆಸ್ತಿಗಳು ಇರತಕ್ಕಂಥ ವಕ್ಫ್ ಆಸ್ತಿ, ದೊಡ್ಡ ಮನೆ, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮನೆ. ಇದ್ರ ಬಗ್ಗೆ ಇವ್ರು ಹೆಂಗ್ ಆಸ್ತಿ ಹೋಯ್ತು, ಹೆಂಗ್ ಅವ್ರು ಕಟ್ಟಿದ್ರು ಅಲ್ಲಿ ಅನ್ನೋದು ಚರ್ಚೆ ಆಗ್ಬೇಕಾಗಿದೆ.
ಈ ಈಗ ಮತ್ತೆ ನನ್ನ ಚರ್ಚೆ ಇಡೀ ವಕ್ಫ್ ಆಸ್ತಿ ಬಗ್ಗೆ ನಾನು ಮಾತಾಡ್ತಾರೆ ಅಂದ್ರೆ ಈ ಹ್ಯಾರಿಸ್ ಅವರ ಒಂದು ಬದ್ಧತೆ ಬಗ್ಗೆ ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಒಳಪಂಗಡಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಳಪಂಗಡ ಇಲ್ಲ ಅಂತ ಹೇಳಿ ಮುಸ್ಲಿಮ್ಸ್ ಹೇಳಿ ಇಲ್ಲೇ ಹೇಳ್ತಾರೆ, ಒಳಪಂಗಡಗಳಿದ್ದಾವೆ ಅವರಿಗೆ. ಸೊ ಇದನ್ನ ಹೇಳಿದ್ರೆ ಅಂದ್ರೆ ನಮ್ಮ ಸ್ಟ್ರೆಂತ್ ಕಮ್ಮಿ ಆಗ್ಬಿಡುತ್ತೆ. ಆದ್ರೆ ರಿವರ್ಸ್ ನೋಡಿ, ನೀವು ರಿವರ್ಸ್ ಬಂದ್ರೆ ಈಗ ದಲಿತರು ತಗೊಂಡ್ರೆ ಅಲ್ಲಿ ದಲಿತರಲ್ಲಿ ಎಡಗೈ ಬಲಗೈ, ಕುರುಬರಲ್ಲಿ ಅಲ್ಲೇನೋ ಇನ್ನೊಂದು ಬರುತ್ತೆ. ಇನ್ನು ಒಕ್ಕಲಿಗರು ಬಂದ್ರೆ ಕುಂಚಿಟಿಗರು ಒಕ್ಕಲಿಗರು ಮತ್ತೆ ಮಾಮೂಲಿ ಒಕ್ಕಲಿಗರು, ಯಾವ್ದವರಲ್ಲಿ ಕಾಡು ಗೊಲ್ಲರು ಮತ್ತು ಗೊಲ್ಲರು, ಅಂದ್ರೆ ಅವ್ರು ನಮ್ಗೆ ಸಪರೇಟ್ ಮಾಡಿ ಅಂತ ಕೇಳ್ತಾರೆ. ಮತ್ತು ಒಳ ಮೀಸಲಾತಿ ಹೀಗೆ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಅಂದ್ರೆ ಕೆನೆ ಪತ್ರ ತೆಗೆದಾಕಿ, ಅಂದ್ರೆ ಕೆನೆ ಪತ್ರ ನಿಮ್ಗೆ ಗೊತ್ತಿದೆ ಸದಾಶಿವ ಆಯೋಗದ ವರದಿ, ಕೆನೆ ಪತ್ರವನ್ನ ತೆಗೆದಾಕಿ ನೀವು ಕೊಡ್ಬೇಕು, ಮೀಸಲಾತಿನ ಕೊಡ್ಬೇಕು ಅಂತಂದ್ರೆ ನೀವು ಒಳ ಪಂಗಡಗಳನ್ನ ನೋಡ್ಲೇಬೇಕು, ಆ ಒಳ ಪಂಗಡಗಳನ್ನ ಸೀಳಿ ನೋಡ್ಬೇಕು. ಸೊ ಇಲ್ಲಿ ಮುಸ್ಲಿಂ ಸಮುದಾಯವನ್ನ ನೀವು ಒಂದೇ ಪಂಗಡವಾಗಿ ಗುರುತಿಸ್ತೀರಾ ಅಂತ, ಸೊ ಹಾಗಾದ್ರೆ ದೋಷನ ಇದು? ಹಾಗಾದ್ರೆ ಅವ್ರು ಯಾರು ಮೆನ್ಷನೇ ಮಾಡಿಲ್ಲ ಮುಸ್ಲಿಮ್ಸು. ಸೊ ಆದ್ರೆ ಅಲ್ಲಿಗೆ ಬಹುಸಂಖ್ಯಾತರಾಗ್ತಾರೆ. ಹಾಗಾದ್ರೆ ಅಲ್ಪಸಂಖ್ಯಾತ ಸ್ಥಾನವನ್ನು ಅವ್ರು ಕಳ್ಕೊಂಡ್ರ? ಅಲ್ಪಸಂಖ್ಯಾತ ಸ್ಥಾನ ಕಳ್ಕೊಂಡ್ಮೇಲೆ ಅವ್ರಿಗೆ ಬೇಕಾದಂತ ಮೀಸಲಾತಿ, ಅವ್ರು ಕೊಡ್ಬೇಕಾದಂತ ಫೆಸಿಲಿಟಿಗಳು ಕೊಡಬಾರ್ದ ಇನ್ನು ಮುಂದಕ್ಕೆ? ಈ ಚರ್ಚೆಗಳು ಆಗ್ಬೇಕು. ಈ ಚರ್ಚೆಗಳ ಈ ಭಯದಿಂದಲೇ ಜಮೀರ್ ಅಹಮದ್ ಖಾನ್ ಎಲ್ಲ ಹೇಳ್ತಾರೆ, ಇಲ್ಲ ಇಲ್ಲ ನಮ್ಮ ಸಂಖ್ಯೆ ಕಮ್ಮಿ ಆಗ್ಬಿಟ್ಟಿದೆ, ನಮ್ಮ ಸಂಖ್ಯೆ ಜಾಸ್ತಿ ಆಗಿಲ್ಲ ಅಂತ ಹೇಳ್ತಾರೆ. ಎಸ್, ಅಫ್ಕೋರ್ಸ್, ರಿಯಲ್ ಫ್ಯಾಕ್ಟ್. ಇನ್ನು ನಾನಾಗ್ಲೇ ಹೇಳಿದಾಗ ಜಾತಿ ಗಣತಿ ಅಪೂರ್ಣ. ಇಲ್ಲಿ ಒಕ್ಕಲಿಗರಲ್ಲಿ ನೀವು ಒಂದು ಗಮನಿಸಬಹುದು, ನೀವು ಇತ್ತೀಚೆಗೆ ಕುಮಾರಸ್ವಾಮಿ ಮಣ್ಣಿನ ಮಗ, ಮಣ್ಣಿನ ಮಗ, ಮಣ್ಣಿನ ಮಗನ ಮಗ ಮತ್ತು ಮೊಮ್ಮಗ ಎಲ್ಲರೂ ಕೂಡ ಈ ಕಳೆದ ಬಾರಿ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಪ್ರಾಮಿಸ್ ಮಾಡಿದ್ದೇನು ಅಂತಂದ್ರೆ, ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಒಕ್ಕಲಿಗರು, ಅದರಲ್ಲೂ ರೈತ ಕುಟುಂಬಗಳು, ಇವರಲ್ಲಿ ಯಾರು ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ, ಹೆಣ್ಣು ಸಿಗ್ತಾ ಇಲ್ಲ, ನಾವು ಕೃಷಿಕರಿಗೆ ಹೆಣ್ಣು ಕೊಡಲ್ಲ, ಸರ್ಕಾರಿ ಕೆಲಸನೇ ಆಗಿರ್ಬೇಕು, ಇಂಜಿನಿಯರ್ ಆಗಿರ್ಬೇಕು, ಹಾಗೆ ಮಲ್ಟಿ ಮಿಲಿಯನಿಯರ್ ತರ ಇರಬೇಕು, ಫಾರಿನ್ ಎಲ್ಲ ಸೆಟ್ ಆಗ್ಬೇಕು, ನಾವು ಹಳ್ಳಿಗೆ ಬರಲ್ಲ, ಕೃಷಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಒಕ್ಕಲಿಗ ಮಹಿಳೆಯರು. ಸೊ ಹಂಗಾಗಿ ನಮ್ಗೆ ಹೆಣ್ಣು ಸಿಗ್ತಾ ಇಲ್ಲ, ನಮ್ಗೆ ಹೆಣ್ಣು ಕೊಡಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು. ಹಾಗೆ ಈ ಮಣ್ಣಿನ ಮಕ್ಕಳು, ಮಗ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಒಂದು ಪ್ರಣಾಳಿಕೆ ಅದನ್ನ ಹೇಳೇ ಬಿಟ್ರು, ನಾವು ಮದುವೆ ಮಾಡಿಸ್ತೀವಿ ಅಂತ ಹೇಳಿ, ಹೆಣ್ಣು ಕೊಡಿಸ್ತೀವಿ ನಾವು ಅಂತ ಹೇಳಿ. ಆದ್ರೆ ಇವತ್ತಿಗೂ ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣು ಯಾಕೆ ಸಿಗ್ತಾ ಇಲ್ಲ? ಒಂದು, ಅತಿ ಹೆಚ್ಚು ಮರ್ಯಾದಾ ಹತ್ಯೆ ಮಾಡಿದ್ದೆ ಒಕ್ಕಲಿಗ ಸಮುದಾಯದಲ್ಲಿ, ನಿಮ್ಗೆಲ್ಲ ಗೊತ್ತಿದೆ, ಮಂಡ್ಯ ಭಾಗದ ಆದಂತ ವರ್ಗ. ಹಾಗೆ ಮರ್ಯಾದೆ ಹತ್ಯೆ ಲಿಂಗಾಯತ ಸಮುದಾಯ, ಅಂದ್ರೆ ಜಾತಿ ಪದ್ಧತಿಗೆ ಅತಿ ಹೆಚ್ಚು ಕಡ್ಡು ಬಿದ್ದು ತಮ್ಮ ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಹೀಗೆ ಇರಬೇಕು, ಇಂಥದ್ದೇ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಅತ್ಯಂತ ಕಠಿಣ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಜಾತಿ. ನಾವ್ ಏನೇ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳಿದ್ರು ಕೂಡ ನಾವು ಜಾತಿ ಬಿಟ್ಟು ನಾವು ಮಾತಾಡಕ್ಕಾಗಲ್ಲ, ಜಾತಿ ಬಿಟ್ಟು ಮಾತಾಡಕ್ಕಾಗಲ್ಲ. ಸೊ ಈಗ ಲಿಂಗಾಯತರ ಮಹಿಳೆಯರಿಗೆ ಫಾರಿನ್ ಸೆಟ್ಲ್ ಆಗಿರ್ಬೇಕು, ಡಾಕ್ಟರ್ ಓದಿರ್ಬೇಕು, ಇಂಜಿನಿಯರ್ ಓದಿರ್ಬೇಕು, ಸೊ ಯಾವುದೇ ಬೇರೆ ಯಾವ್ದನ್ನು ಒಪ್ಪಲ್ಲ ನಾವು, ಈ ರೀತಿ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಸೊ ಈಗ ಹೆಣ್ಮಕ್ಳನ್ನ ನಾವು ಒಪ್ಸೋದು ಕಷ್ಟ. ಇನ್ನು ಹಳ್ಳಿಗಳಲ್ಲಿ ಇವತ್ತು ನಾನು ಹಲಗೂರು ಅಂತ ಹೇಳಿ ಊರಿಗೆ ಹೋಗಿದ್ದೆ. ಆ ಊರಲ್ಲಿ ನಮ್ಮ ಸ್ನೇಹಿತ ಬಾಬು ಅಂತ ಹೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ, ಅವ್ರ ಕೆಲವರು ಫ್ರೆಂಡ್ಸ್ ಗಳ ಜೊತೆ ಚರ್ಚೆ ಮಾಡ್ತಾ, ಏನಾಗಿದೆ ಒಕ್ಕಲಿಗ ಸಮುದಾಯ ಅಂತ ನೋಡಿದ್ರೆ, ಒಕ್ಕಲಿಗ ಸಮುದಾಯ ಒಡೆದೋಗಿದೆ. ಒಂದು ಮನೆಯಲ್ಲಿ ಒಂದು ಕುಟುಂಬ ಅಂದ್ರೆ ತಂದೆ, 3 ಜನ ಮಕ್ಕಳು, 3 ಜನ ಸೊಸೆಂದಿರು ಮತ್ತು ಅವರ ಮಕ್ಕಳು ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರು. ಮತ್ತು ಅವ್ರಿಗೆ ಒಂದು 25 ಎಕರೆ 10 ಎಕರೆ ಜಮೀನು ಇರ್ತಾ ಇತ್ತು. ಅವರೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಿದ್ರು, ಒಂದು ಫ್ಯಾಮಿಲಿ ತರ ಇರ್ತಿತ್ತು. ಇವತ್ತೇನಾಗಿದೆ ಅದು ಅಂದ್ರೆ ಅದು ಸೀಳೋಗಿದೆ. ಅಂದ್ರೆ ಮೈಕ್ರೋ ಫ್ಯಾಮಿಲಿ, ಮೈಕ್ರೋ ಯೂನಿಟ್ ಆಗ್ಬಿಟ್ಟಿದೆ. ಮೈಕ್ರೋ ಯೂನಿಟ್ ಅಂದ್ರೆ ಏಕ ಸದಸ್ಯ ಕುಟುಂಬ ಆಗಿದೆ. ಅಂದ್ರೆ ಹೆಣ್ಣು ಮದುವೆ ಆಗ್ತಾ ಇಲ್ಲ, ನಾನು ಒಬ್ಳೇ ಇರ್ತೀನಿ ನಾನು ಅಂತ ಹೇಳ್ತಾರೆ. ಗಂಡು ನನಗೆ ಹೆಣ್ಣು ಸಿಗ್ತಾ ಇಲ್ಲ, ನಾನು ಒಬ್ಬನೇ ಇರ್ಬೇಕಾಗಿದೆ ಅಂತ ಭಯ ಬಿಡ್ಕೋತಾ ಇದ್ದಾನೆ ಇಲ್ಲಿ, ಎಸ್ಪೆಷಲಿ ಒಕ್ಕಲಿಗರು ಮತ್ತು ಲಿಂಗಾಯತರು. ಇದೊಂದು ಸಾಮಾಜಿಕ ಸಮಸ್ಯೆ ಇದೆ. ಇದನ್ನ ಯಾವ ರಾಜಕಾರಣಿಗಳು ಅಧ್ಯಯನ ಅವ್ರು ಮಾಡಿ ಹೇಳ್ತಾ ಇಲ್ಲ ಅದನ್ನ. ಹಾಗೆ
ಓದಿ ಮೀಡಿಯಾಗಳು ನೋಡಿ ಮುಸ್ಲಿಂ ಸಂಖ್ಯೆ ಜಾಸ್ತಿ ಆಗ್ಬಿಡ್ತು, ಮುಸ್ಲಿಂ ಸಂಖ್ಯೆ ಜಾಸ್ತಿ ಆಗ್ಬಿಡ್ತು, ನೋಡಿ 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 ಎಲ್ಲಿ ನೋಡಿ ಮುಸ್ಲಿಂ, ಎಲ್ಲಿ ನೋಡಿ ಮುಸ್ಲಿಂ ಅಂತ ಹೇಳ್ತಾರೆ. ಆದ್ರೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ಕುಟುಂಬಗಳು ಒಡೆದೋಗಿದ್ದಾವೆ. ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ ಮದುವೆ ಆಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಮಕ್ಳು ಹಳ್ಳಿಲಿ ಇರಕ್ ಇಷ್ಟಪಡ್ತಾ ಇಲ್ಲ, ಹೆಣ್ಮಕ್ಳಿಗೆ ಸಂಪ್ರದಾಯಬದ್ಧವಾಗಿ ಇರಕ್ ಇಷ್ಟ ಇಲ್ಲ. ಅವರು ಸ್ಕರ್ಟ್ ಹಾಕೋಬೇಕು, ಗಂಡಿಗೆ ಸರಿಸಮನಾಗಿ ಓಡಾಡಬೇಕು, ಫಾರಿನ್ಗೆ ಹೋಗ್ಬೇಕು, ನಾವು ಬೆಂಗಳೂರಲ್ಲಿ ಇರ್ಬೇಕು, ಯಾವುದೇ ಕಾರಣಕ್ಕೂ ಹಳ್ಳಿಲಂತೂ ಇರಲ್ಲ. ಇದು ಸಾಮಾಜಿಕ ಸಮಸ್ಯೆ. ಸೊ ಅಂತಹ ಮಹಿಳೆಯನ್ನ ಓಲೈಸಿ ಹಳ್ಳಿಲಿ ಇರಿಸೋದು ಹೇಗೆ? ಹಳ್ಳಿಲಿ ಇರಬೇಕು ಆಕೆ. ಸೊ ಮದ್ವೆನೇ ಆಗದೆ ಇದ್ರೆ ಒಕ್ಕಲಿಗರ ಸಂಖ್ಯೆ ಬೆಳೆಯೋದೇ, ಲಿಂಗಾಯತರ ಸಂಖ್ಯೆ ಬೆಳೆಯೋದೇ. ಇನ್ ರಿವರ್ಸ್ ದಟ್ ಕೇಸ್ ಮುಸ್ಲಿಮರು ನೋಡಿ, ಅವ್ರು ಒಂದೇ. ಈಗ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬೆಂಗಳೂರು ದಕ್ಷಿಣ ಅನ್ಸುತ್ತೆ, ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ, ಇವರಿಬ್ರು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಪಂಕ್ಚರ್ ಹಾಕೋರು ಮುಸ್ಲಿಮ್ಸ್, ಪಂಕ್ಚರ್ ಹಾಕೋರು ರಿಪೇರಿ ಮಾಡೋರು. ನೀವು ಇವ್ರ ಮನೆ ನೋಡಿದ್ರೆ, ಇವ್ರ ಮನೆಗಳು ನೋಡಿ, ಪಂಕ್ಚರ್ ಹಾಕೋರ್ ಮನೆಗಳು ನೋಡಿ, ಅವ್ರ ಮನೆ ಒಟ್ಟಾಗೆ ಇರ್ತಾರ ಅವರು. ಆಮೇಲೆ ಇನ್ನೂ ಒಂದು ಆರೋಪ ಅವ್ರ ಮೇಲೆ, ಒಬ್ಬೊಬ್ಬ ಮುಸ್ಲಿಂ ಎರಡೆರಡು ಮದುವೆ ಮಾಡ್ಕೊಂಡಿರ್ತಾನೆ, ಐದೈದು ಮದುವೆ ಮಾಡ್ಕೊಂಡಿರ್ತಾರೆ. ನಾನು ಯಾರು ಐದು ಮದುವೆ ಮಾಡ್ಕೊಂಡು ನೋಡಿಲ್ಲ. ಆದ್ರೆ ಮದುವೆ ತಲಾಕ್ ತ್ರಿವಳಿ ತಲಾಕ್ ಅದು ಕೊಟ್ಟಿರೋದು ಕೂಡ ಘಟನೆಗಳಿಲ್ಲ. ಆದ್ರೆ ಅವರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ, ಅವ್ರ ಕುಟುಂಬದಲ್ಲಿದ್ದಾರೆ. ಇನ್ನೂ ನೀವೊಂದು ಗಮನಿಸ್ಬೋದು, ಮುಸ್ಲಿಮ್ಸ್ ಅವರು ಯಾವುದೇ ಒಂದು ಸಮುದಾಯ ಅಥವಾ ಸರ್ಕಾರದ ಮೇಲೆ ಡಿಪೆಂಡ್ ಆಗಿದೆ. ನೀವು ನೋಡಿ, ಅವ್ರಿಗೆ ಸುಲಭವಾಗಿ ಅವರು ಒಂದು ಸ್ಪ್ಯಾನರು ಹಿಡ್ಕೊಂಡು ಜೀವನ ಮಾಡ್ತಾರೆ. ಪಂಕ್ಚರ್ ಹಾಕ್ತಾರೆ ಬಿಸಿಲಲ್ಲಿ, ಅದು ಅಂದ್ರೆ ಪಂಕ್ಚರ್ ಹಾಕಿ ಪಂಕ್ಚರ್ ಹಾಕಿ ದುಡ್ಡು ಮಾಡ್ತಾರೆ. ನೀವು ನೋಡಿ ಗಮನಿಸಿ, ನಮ್ಮ ಲಿಂಗಾಯತರಾಗ್ಲಿ ಅಥವಾ ಒಕ್ಕಲಿಗರಾಗ್ಲಿ ಬೇರೆ ಯಾವುದೇ ಜಾತಿಲಾಗ್ಲಿ, ನಾವು ನಮ್ಮ ತಂದೆ ತಾಯಿಗಳನ್ನ ವಯಸ್ಸಾದ ಮೇಲೆ ಆ ತಂದೆ ತಾಯಿಗಳು ಭಾರ, ವೇಸ್ಟ್. ಅವ್ರ ಆಸ್ತಿ ಬೇಕು, ಅವ್ರ ಹಣ ಬೇಕು, ಅವರ ಸ್ಟೇಟಸ್ ಬೇಕು. ಆದ್ರೆ ಅವ್ರು ಬೇಡ, ನಮ್ಗೆ ತಂದೆ ತಾಯಿಗಳು ಬೇಡ, ತಾತ ಅಜ್ಜಿ ಬೇಡ, ಚಿಕ್ಕಪ್ಪ ದೊಡ್ಡಪ್ಪ ಬೇಡ. ನಾನು ಮತ್ತು ನಾನು. ಇನ್ನು ನನ್ನ ಮಕ್ಕಳು ಆತರ ಇಲ್ಲ. ಈಗ ನಾನು ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು. ಗಂಡಿಗೆ ಒಂದ್ ಸಂಬಂಧ ಇರುತ್ತೆ, ಹೆಣ್ಣಿಗೆ ಇನ್ನೊಂದು ಎಕ್ಸ್ಟ್ರಾ ಅಫೇರ್ ಇರುತ್ತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಗಂಡಿಗೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ನಾನು ಮತ್ತು ನಾನು. ಈ ನಾನು ಅನ್ನೋದ್ರಿಂದ ಇವತ್ತು ಈ ಇಡೀ ಸಮಾಜ ಇವತ್ತು ಇಲ್ಲಿಗೆ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಯಾವುದೇ ನೈತಿಕತೆ ಇಲ್ಲದೆ ಇರೋದ್ರಿಂದ, ಯಾವಾಗ ಒಂದು ಸಮಾಜ ನೀತಿಗೆಡುತ್ತೋ, ಒಂದು ಕನಿಷ್ಠ ಪ್ರಾಮಾಣಿಕತೆ ಕಳ್ಕೊಳ್ಳುತ್ತೋ, ಆಗ ಆ ಸಮಾಜ ನಶಿಸ್ತಾ ಹೋಗುತ್ತೆ. ಹೇಗ್ ನಶಿಸುತ್ತೆ? ಮದುವೆ ಆಗಲ್ಲ, ಸಂಪ್ರದಾಯಗಳ ಆಚರಣೆ ಇರಲ್ಲ, ಮತ್ತು ಸಂತತಿ ಮುಂದುವರಿಯಲ್ಲ, ಕ್ಷೀಣಿಸ್ತಾ ಹೋಗುತ್ತೆ. ನಿಮ್ಗೆ ಚಾರ್ಲ್ಸ್ ಡಾರ್ವಿನ್ನ ವಿಕಾಸವಾದ ಸಿದ್ಧಾಂತ ನಿಮ್ಗೆ ಗೊತ್ತಿರುತ್ತೆ, ಓದಿರ್ತೀರ, 5ನೇ ಕ್ಲಾಸಲ್ಲೇ ಹೇಳಿರ್ತಾರೆ. ಯಾವಾಗ ಭೂಮಿ ಮೇಲೆ ವಿಕಾಸ ಶುರುವಾಯಿತು, ಭೂಮಿ ಮೇಲೆ ಕೆಲವು ಪ್ರಾಣಿಗಳು ಆ ವಿಕಾಸಕ್ಕೆ ಹೊಂದಿಕೊಳ್ಳೇ ಇದ್ದಾಗ ಅವು ನಶಿಸ್ತಾ ಹೋದವು. ಪ್ರಾಣಿಗಳಿಗೆ ಆಹಾರ ಸಿಗದೆ ಹೋಯ್ತು, ಆ ಪ್ರಾಣಿಗಳು ಸಾಯ್ತಾ ಹೋದವು. ಯಾವಾಗ ಮರಗಳ ಮೇಲೆ ಇರ್ತಕ್ಕಂಥ ಎಲೆ ಗಿಡವನ್ನ ಕಿತ್ಕೊಂಡು ತಿನ್ನಕ್ ಸಾಧ್ಯವಾಗಿದ್ದವು ಜಿರಾಫೆಗಳು. ಈ ಜಿರಾಫೆಗಳು ಅವು ಮಾತ್ರ ಸರ್ವೈವ್ ಆಯ್ತಾವು. ಇದು ಜೀವ ವಿಕಾಸ ಸಿದ್ಧಾಂತ. ಅಂದ್ರೆ ಫಿಟ್ಟೆಸ್ಟ್ ಟು ಬಿ ಸರ್ವೈವ್. ಯಾರ ಕೈಲಿ ಆಗುತ್ತೋ ಬದುಕಕ್ಕೆ ಅವರು ಬದುಕ್ತಾರೆ, ಇಲ್ಲ ಅಂದ್ರೆ ಸಾಯ್ತಾರೆ. ಇದು ಲಾ ಆಫ್ ನೇಚರ್. ಯಾವ ಜಾತಿಗಳಲ್ಲಿ, ನಾನು ಇಂಥದ್ದೇ ಜಾತಿ ಅಂತ ಹೇಳ್ತಾರೆ, ಯಾವ ಜಾತಿಗಳಲ್ಲಿ ಒಗ್ಗಟ್ಟಿಲ್ಲ, ಯಾವ ಜಾತಿಗಳಲ್ಲಿ ಸಂಪ್ರದಾಯ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಗೌರವಿಸಬೇಕು,
ಯಾವ ಜಾತಿಗಳಲ್ಲಿ ಹಿರಿಯರನ್ನ, ತಂದೆ ತಾಯಿಗಳನ್ನ, ತಾತ ಅಜ್ಜಿಯಂದಿರನ್ನ, ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲರನ್ನ ಸಪ್ರೇಟ್, ನಾವು ಸಪ್ರೇಟ್, ನಾವು ಸಪ್ರೇಟ್, ಅವರೇ ಬೇರೆ ನಾವೇ ಬೇರೆ. ಕುಮಾರಸ್ವಾಮಿ ಹೇಳ್ತಾರೆ ನೋಡಿ, ನೆನಪಿದೆಯಾ ಕುಮಾರಸ್ವಾಮಿ ಹೇಳೋದು? ರೇವಣ್ಣನ ಕುಟುಂಬಕ್ಕೂ ನನಗೂ ಸಂಬಂಧ ಇಲ್ಲ, ರೇವಣ್ಣ ಕುಟುಂಬನೇ ಬೇರೆ, ನನ್ನ ಕುಟುಂಬನೇ ಬೇರೆ. ಹೇಳಿದ್ರಲ್ಲ ನೀವು. ಸೊ ಹೀಗೆ, ಸೊ ನಮಗೆ ಇರ್ತಕ್ಕಂತ ಏನು ಈ ವಿಘಟನೆ ಇದೆಯಲ್ಲ, ಒಡೆದು ಒಡೆದು, ಇದು ಸರ್ಕಾರ ಒಡೆಯಕ್ ಬಂದಿದೆಯಾ ನಮ್ಮನ್ನ? ಯಾವುದೇ ಸರ್ಕಾರ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ನ ಸಮೀಕ್ಷೆ ಹೊಡೆದಿಲ್ಲ ನಮ್ಮನ್ನ. ಹೊಡೆದಿರೋರು ಯಾರು? ನಮ್ಮನ್ನ ಹೊಡ್ಕೊಂಡಿರೋರು ಯಾರು? ನಾವೇ. ಯಾರು ನಾವು ಅಂದ್ರೆ ಯಾರು? ಜನ, ಸಮಾಜ. ನಮ್ಗೆ ಯಾರಿಗೂ ಬದ್ಧತೆ ಇಲ್ಲ, ಕನಿಷ್ಠ ಸೌಜನ್ಯ ಇಲ್ಲ, ಕನಿಷ್ಠ ಪ್ರಾಮಾಣಿಕತೆ ಇಲ್ಲ. ಒಂದು ಹೆಂಡತಿ, ಒಂದು ಮಗುನೋ ಎರಡು ಮಗುನೋ, ಎಷ್ಟೋ, ಒಬ್ಬ ತಂದೆ ತಾಯಿ. ಬಸವಣ್ಣ ವಚನ ಇದೆ, ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ನಾವೆಲ್ಲ ಮಾಡ್ತೀವಿ. ಅವ್ರು ಕಳ್ತನ ಮಾಡ್ತೀವಿ, ಸುಳ್ಳು ಹೇಳ್ತೀವಿ. ಮತ್ತೆ ಅನ್ಯ ಸ್ತ್ರೀಯರನ್ನು ನೋಡ್ಬೇಡ, ಅನ್ಯ ಸ್ತ್ರೀಯರನ್ನು ನೋಡ್ತೀವಿ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೋತೀವಿ. ರಾಜಕಾರಣಿಗಳು ಮಾಡ್ತಾರೆ ಹನಿ ಟ್ರ್ಯಾಪ್, ಹನಿ ಟ್ರ್ಯಾಪ್, ಹನಿ ಟ್ರ್ಯಾಪ್. ಸೊ ರಾಜಕಾರಣಿನೇ ಹಂಗ್ ಮಾಡಿದ ಮೇಲೆ ಜನ ಏನ್ ಕತೆ? ಹಿಂದೆ ರಾಜ ಮಹಾರಾಜರಿಗೆ ರಾಣಿಯರು, ಉಪರಾಣಿಯರು, ಮತ್ತೆ ಇನ್ನು ಉಪ 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 ಈ ತರ ಇರ್ತಿತ್ತು. ರಾಜ ಅಂದ್ರೆ ಎಷ್ಟು ಬೇಕಾದ್ರೂ ಇದು ಮಾಡ್ಕೋಬೋದಾಗಿತ್ತು. ಅವ್ನಿಗೆ ಎಷ್ಟು ಮಕ್ಳು ಅವನಿಗೆ ಗೊತ್ತಿರ್ತಿಲ್ಲ. ಸೊ ಈಗ ಅದೇ ಸ್ಥಿತಿಯಲ್ಲಿ ರಾಜಕಾರಣಿಗಳಿದ್ದಾರೆ. ರಾಜಕಾರಣಿಗಳು ನೋಡಿ ಜನ ಅದನ್ನೇ ಮಾಡ್ತಾರೆ. ನಿನ್ನೆ 2 ದಿನಗಳ ಹಿಂದೆ ಯಾವುದೋ ಒಂದು ಹಬ್ಬ ಇತ್ತು, ರಾಮನ ಅಥವಾ ಹನುಮಂತನ ಏನೋ ಒಂದು ಇತ್ತು. ಆಗ ಬನಶಂಕರಿ ದೇವಸ್ಥಾನದಲ್ಲಿ ಜನ ಯಾರೋ ಒಬ್ರನ್ನ ಹಿಡಿದು ಓಡಾಡಿಸಿ, ಅವ್ರಿಗೆ ನಗ್ತಾ, ಅವ್ರ ಕೈ ಕುಲುಕ್ತಾ, ಅವ್ರ ಜೊತೆ ಸೆಲ್ಫಿ ತಗೋತಾ ಇದ್ರು. ಸೆಲ್ಫಿ. ಯಾರು VIP ಗೊತ್ತಾ ನಿಮ್ಗೆ? VIP ಯಾರು ಗೊತ್ತಾ? ಎಂತದ ಗೌಡ ಅಂತ ಇದೆಯಲ್ಲ, ಅದೇ ಎಂತದ್ದು, ದರ್ಶನ್ ಜೊತೆ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ್ರೆ A1 ಎಂತದ ಪವಿತ್ರ. ನೋಡಿ ಹೆಸರು ಹೆಂಗಿದೆ, ಪವಿತ್ರ. ನಾನು ವೈಯಕ್ತಿಕವಾಗಿ ಆಕೆಯನ್ನ ವಿರೋಧಿಸ್ತಾ ಇಲ್ಲ, ಆಕೆ ತೇಜೋವಧೆ ಮಾಡ್ತಾ ಇಲ್ಲ. ಆದ್ರೆ ಒಂದು ಕೊಲೆ ಆಗಿದೆ, ಆ ಕೊಲೆಯಾದ ವ್ಯಕ್ತಿಗೂ ಹೆಂಡತಿ ಇದ್ದಾಳೆ, ಅವನ ಮಗು ಇದೆ, ಇಡೀ ಒಂದು ಕುಟುಂಬ ದಿಕ್ಕೆಟ್ಟು ಹೋಗಿದೆ. ಅಂತ ಕೊಲೆಗೆ ಕಾರಣವಾದ ಮತ್ತು ಕೊಲೆ ನಡೆದಂತ ಜಾಗದಲ್ಲಿ ಇದ್ದಂತಹ ಆ ಮಹಿಳೆ ಜೊತೆ ನಾವು ಸೆಲ್ಫಿ ತಗೋತೀವಿ. ನಗ್ನಗ್ತಾ ಆಕೆನ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತೀವಿ. ಅಂದ್ರೆ ನಮಗೆ ಸಮಾಜಕ್ಕೆ ಯಾರು ಸೆಲೆಬ್ರಿಟಿಗಳಿಗ? ಪವಿತ್ರ ಗೌಡ, ದರ್ಶನ್ ಸೆಲೆಬ್ರಿಟಿಗಳು. ದರ್ಶನ್, ಮಾಡಾಳ್ ವಿರೂಪಾಕ್ಷಪ್ಪನ ಕಂತೆ ನೋಟ್ ಸಿಕ್ತು. ಆದ್ರೆ ಕೋರ್ಟ್ ಹೇಳ್ತು ನೋ ಎವಿಡೆನ್ಸ್. ಮಾಡಾಳ್ ವಿರೂಪಾಕ್ಷಪ್ಪ ಮಾಡೆಲ್ ನಮ್ಗೆ. ಇನ್ನು ನಮ್ಮ ರಾಜ್ಯದಲ್ಲಿ ರೈಸಿಂಗ್ ಸ್ಟಾರ್ ಅಂತ ಒಬ್ಬರಿದೆ. ರೈಸಿಂಗ್ ಸ್ಟಾರ್ ಅಂದ್ರೆ ರೈಸ್ ಚಕ್ ಅಂತ ರೈಸ್ ಆಗುತ್ತೆ ಅವ್ರಿಗೆ. ಏನು ಕೋಪ ನೆತ್ತಿಗೆ ಇರುತ್ತೆ. ಯಾರು ಅಂತಂದ್ರೆ ರೈಸ್ ಮಲ್ಲಿಕಾರ್ಜುನ್. SS ಮಲ್ಲಿಕಾರ್ಜುನ ಅಂತ ಕರಿಬೇಡಿ ಮೇಲೆ ರೈಸ್ ಮಲ್ಲಿಕಾರ್ಜುನ್. ಬಸ್ಸಲ್ಲಿ ಕರೀತಾವ ರೈಟ್ ಅಂತ ಹಂಗೆ ರೈಸ್ ಮಲ್ಲಿಕಾರ್ಜುನ್. ಯಾಕೆ ಅಂದ್ರೆ ಇವ್ರಿಗೆ ಅವ್ರು ಕೆಲವು ಪ್ರಶ್ನೆ ಕೇಳ್ರು ಆಗಲ್ಲ ಅವ್ರಿಗೆ. ಅಂದ್ರೆ ಯಾರಿಗಾಗಲ್ಲ ಅಂದ್ರೆ, ನಾವು ಸರ್ವಾಧಿಕಾರಿಗಳು ನಮ್ಮನ್ನ ಯಾರೋ ಪ್ರಶ್ನೆ ಮಾಡಬಾರ್ದು ಅಂತ ಅನ್ಕೊಂಡಿರ್ತಾರೋ ಅವ್ರನ್ನ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ರೈಸ್ ಆಗುತ್ತೆ. ರೈಸಿಂಗ್ ಸ್ಟಾರ್ಸ್ ಅವರು. ಸೊ ರೈಸಿಂಗ್ ಸ್ಟಾರ್ಸ್. ಸೊ ಈ ರೈಸಿಂಗ್ ಸ್ಟಾರ್ಸ್ ಇವರು ಈಗ ಲಿಂಗಾಯತ ಜಾತಿನೇ ತೆಗೆದುಕೊಂಡು, ಲಿಂಗಾಯತ ಜಾತಿಯಲ್ಲಿ ಎಷ್ಟೊಂದಿದೆ. ಕುಂಬಾರ ಇದೆ, ಹಡಪದ ಇದೆ, ಅಗಸರಿದ್ದಾರೆ, ಎಷ್ಟೊಂದು ಜಾತಿಗಳಿದೆ. ಆ ಎಲ್ಲ ಉಪಜಾತಿಗಳನ್ನ ಸೇರಿಸಿನೇ ನಮಗೊಂದು ಧರ್ಮ ಕೊಡಿ ಅಂತ ಕೇಳಿದ್ರು. ಅದನ್ನ ವಿರೋಧ ಮಾಡಿದವರು ಯಾರು? ಆಗ ಒಂದು ಧರ್ಮ ಮಾಡಿದಿದ್ರೆ ಏನಾಗ್ತಿತ್ತು ನಿಮ್ಗೆ? ಅದನ್ನ ವಿರೋಧ ಮಾಡಿದ್ಯಾರು? ಇದೇ BJP. ಇವತ್ತು ಅದೇ ಮುಸ್ಲಿಮ್ಸ್ನ ಒಂದು ಉಂಡೆಕಾಯಿ ಮಾಡಿಟ್ರು ನೋಡಿ, ಸ್ಟಂಟ್ ಬಂತು. ನೀವು ಅದೇ ಎಲ್ಲ ಲಿಂಗಾಯತನ ಒಂದು ಮಾಡಿ, ಈಗ ವೀರಶೈವ ಅಥವಾ ಲಿಂಗಾಯತ ಅಂತ ಒಂದು ಮಾಡಿ ಅಂತಂದಾಗ ಇಲ್ಲ ನಾವು ಬೇರೆ, ನಾವು ಹಿಂದೂ ಅಂತಂದು. ಇವತ್ತು ನೋಡಿ ಏನಾಯ್ತು? ನೀವು ಹೇಳ್ತೀರಾ
ಕುಂಬಾರ ಲಿಂಗಾಯತ, ಹಡಪದ ಲಿಂಗಾಯತ, ಆಚಾರ ಲಿಂಗಾಯತ, ಆಮೇಲೆ ಆರಾಧ್ಯ ಲಿಂಗಾಯತ, ಆಮೇಲೆ ಇನ್ಯಾವ ಅಗಸ್ ಲಿಂಗಾಯತ, ಎಷ್ಟೊಂದು ಲಿಂಗಾಯತಗಳಿದೆ. ಸೊ ಅವೆಲ್ಲ ನೀವು ಒಂದು ಕೆಟಗರಿಗೆ ತಂದ್ರೆ, ನೀವು ಬೇರೆ ಬೇರೆ ಸಬ್ ಕೆಟಗರಿಗೆ ಸೇರಿಸ್ತಾ ಹೋದಾಗ ನೀವು ಛಿದ್ರ ಆಯ್ತಾ ಹೋಯ್ತು. ಸೊ ಲಿಂಗಾಯತ ಅಂತ ನೀವು ಒಂದು ಧರ್ಮ ಅಂತ ಮಾಡಿದ್ರೆ, ಸೊ ಮೋರ್ ದ್ಯಾನ್ ಮುಸ್ಲಿಮ್ಸ್ ನೀವಿರ್ತಾ ಇದ್ರಿ, ಮೋರ್ ದ್ಯಾನ್ ಒಕ್ಕಲಿಗ ನೀವಿರ್ತಾ ಇದ್ರಿ. ಅಂದ್ರೆ ನನ್ನ ಚರ್ಚೆಯ ಒಟ್ಟು ಸಾರಾಂಶ ಇಷ್ಟೇ: ಒಗ್ಗಟ್ಟಿಲ್ಲ, ಕುಟುಂಬದಲ್ಲೂ ಇಲ್ಲ, ಮನಸ್ಸಿನಲ್ಲೂ ಒಗ್ಗಟ್ಟಿಲ್ಲ, ಭಾವನೆಗಳಲ್ಲೂ ಒಗ್ಗಟ್ಟಿಲ್ಲ, ಸಮಾಜದಲ್ಲಿ ಒಗ್ಗಟ್ಟಿಲ್ಲ, ಸರ್ಕಾರದಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟಿಲ್ಲದ ಸಮಾಜ, ನೈತಿಕತೆ ಇಲ್ಲದ ಸಮಾಜ, ಇದು ಯಾವತ್ತೂ ಬದುಕಕ್ಕೆ ಸಾಧ್ಯವಿಲ್ಲ. ಇದನ್ನೇ ಗಾಂಧೀಜಿಗಳು, ಮಹಾತ್ಮ ಗಾಂಧೀಜಿಗಳು, ಯಾವಾಗ ಒಂದು ಸಮಾಜ ನೈತಿಕತೆ ಕಳ್ಕೊಳ್ಳುತ್ತೋ ಅವಾಗ ಅದು ಅಧಂಪತನಕ್ಕೆ ಹೋಗುತ್ತೆ. ನೈತಿಕತೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಗೆ ಮಿನಿಮಮ್ ಸಣ್ಣ ಒಂದು ಪ್ರಾಮಾಣಿಕತೆ, ಸಣ್ಣ ಪ್ರಾಮಾಣಿಕತೆ, ತುಂಬಾ ಬೇಕಾಗಿಲ್ಲ, ಸಣ್ಣ ಪ್ರಾಮಾಣಿಕತೆ. ಅಷ್ಟು ನಮ್ಗೆ ಯಾರಿಗೋ ಈಗ ಕಾಣಿಸ್ತಾ ಇಲ್ಲ. ನಮ್ಗೆ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿದ್ನಲ್ಲ, ಅವರು ಮತ್ತೆ ರೈಸಿಂಗ್ ಸ್ಟಾರ್ ಮಲ್ಲಿಕಾರ್ಜುನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ನೀವೇನಂತೀರಾ? ಇಟ್ಕೊಂಡವಳು ಅಂತೀರಾ? ನನ್ಗೆ ಗೊತ್ತಿಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ಕೊಂಡವಳು ಅಂತಾರೋ ಅಥವಾ ಅವಳನ್ನ ಅಫೇರ್ ಅಂತ ಕರಿತಿರೋ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತ ಕರಿತಿರೋ. ಹಳ್ಳಿಲಾದ್ರೆ ಇಟ್ಕೊಂಡವಳು ಅಂತಾರೆ, ಆಮೇಲೆ ಕೂಡಾವಳಿ ಮಾಡ್ಕೊಂಡವಳು ಅಂತಾರೆ, ಹಿಂಗೆ ಏನೇನೋ ಪದಗಳಿದ್ದಾರೆ ಹಳೆ ಹಳ್ಳಿಗಳು. ಈಗ ಇಂಗ್ಲಿಷಲ್ಲಿ ನಾವು ನೀಟಾಗಿ ಹೇಳ್ಬಿಡ್ಬೋದು, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂದ್ರೆ ಲಜ್ಜೆಗೆಟ್ಟ ವ್ಯಕ್ತಿತ್ವ, ನೀತಿಗೆಟ್ಟ ಜೀವನ, ನೀತಿಗೆಟ್ಟ ಜೀವನ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಯಾರಿಗಿಲ್ಲ ಯಾರಿಗುಂಟು? ಯಾರಿಗಿಲ್ಲ? ಮನೆಯಲ್ಲೊಂದು, ಮನೇಲಿ ಆಚೆ ಒಂದು, ವಿದೇಶಕ್ಕೆ ಹೋದಾಗ ಒಂದು, ಹಳ್ಳಿಗೆ ಹೋದಾಗ ಒಂದು, ಮಠಕ್ಕೆ ಹೋದಾಗ ಒಂದು, ಮಠದಲ್ಲಿ ಒಳಗೊಂದು, ಮಠಗಳಲ್ಲೂ ಈಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಅವಂಗ ಮದುವೆ ಆಗಿರ್ತಾರ? ಇಲ್ಲ, ಮದುವೆ ಆಗಿರಲ್ಲ. ಆದ್ರೆ ನಾನು ಹೇಳ್ದ ಕೂಡಾವಳಿ, ಹೀಗೆ ಮಠಗಳಲ್ಲೇ, ಸ್ವಾಮೀಜಿಗಳಲ್ಲೇ, ಅವರುಗಳಲ್ಲೇ ಅಂತ ಸ್ವಾಮೀಜಿಗಳ ಎಲ್ಲಾ ಸ್ವಾಮೀಜಿಗಳಿಗೆ ಹೇಳ್ತಾ ಇಲ್ಲ ನಾನು. ಈಗಾಗಲೇ ನಾವು ಸಾಕಷ್ಟು ಕೇಸ್ಗಳು ನೋಡಿದ್ವಿ. ಸೊ ಇಂತಹ ಕೇಸ್ಗಳು ನಡೀತಾರೆ. ಅಂದ್ರೆ ನೈತಿಕತೆ ನಮ್ಗೆ ಹೋಗ್ತಾ ಇದೆ. ಸೊ ನೈತಿಕತೆ ಇಲ್ಲದ ಸಮಾಜ ನಾಶ ಆಗ್ಬೇಕು. ಅದನ್ನೇ ಚಾರ್ಲ್ಸ್ ಡಾರ್ವಿನ್ ಜೀವ ವಿಕಾಸ, ಫಿಟ್ಟೆಸ್ಟ್ ಟು ಬಿ ಸರ್ವೈವ್. ಫಿಟ್ ಆಗಕ್ಕೆ ನಮಗೆ ಬೇಕಾಗಿರೋದು ಜಸ್ಟ್ ಮೊರಾಲಿಟಿ, ನೈತಿಕತೆ, ನೀತಿ, ಒಗ್ಗಟ್ಟು. ನಾನು ಇವತ್ತು ಎಲ್ಲ ಬಹುತೇಕ ಮಂಡ್ಯ ಭಾಗದ ರೈತರು ಕೆಲವೊಮ್ಮೆ ಮಾತಾಡ್ಸಿದ್ರು. ಇವತ್ತು ನಮ್ಗೆ ರೈತರಿಗೆ ಪ್ರತಿಭಟನೆ ಮಾಡಕ್ ಬನ್ನಿ ಅಂದ್ರೆ ಯಾರು ರೈತರು ಪರಿಸ್ಥಿತಿ ಇಲ್ಲ. ಅವರೆಲ್ಲ ಬಿಸಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅಮೆರಿಕದ ಕೃಷಿ ಉತ್ಪನ್ನಗಳು ಬರೋದಕ್ಕೆ ಸಿದ್ಧವಾಗಿದ್ದಾರೆ. ಚೀನಾದ ಬಟ್ಟೆಗಳು ಬರ್ತಾ ಇದಾವೆ, ಚೀನಾ ರೇಷ್ಮೆ ಬರ್ತಾ ಇದೆ, ನೇಪಾಳದ ಅಡಕೆ ಬರ್ತಾ ಇದೆ. ಹಾಗಾದ್ರೆ ಭಾರತದ ರೈತನಿಗೆ ಏನ್ ಕೆಲಸ? ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಏನು ಮದುವೆ ಆಗಲ್ಲ ಅಂತ ಪಾದಯಾತ್ರೆ ಮಾಡ್ತಾ ಇರೋದು. ಒಂದ್ಸಲ ಮಾದೇಶ್ವರ ಮಾಡೋದು, ಒಂದ್ಸಲ ನಂಜುಂಡೇಶ್ವರ ಮಾಡೋದು, ಇನ್ನೊಂದ್ಸಲ ಧರ್ಮಸ್ಥಳಕ್ಕೆ ಮಾಡೋದು. ರೈತರಿಗೆ ಈ ರೀತಿ ಅಂದ್ರೆ ದೊಡ್ಡ ಅನ್ಯಾಯವನ್ನ ಮಾಡಲಿ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳಲ್ಲಿ ಸಿಕ್ಕಿ ಜನ ಒದ್ದಾಡ್ತಾ ಇದ್ದಾರೆ. ಸೊ ಈ ನೈತಿಕತೆ ಯಾವಾಗ ನಾವು ಕಳ್ಕೊತೀವೋ ಆಗ ಸಮಾಜ ಅಸ್ವಸ್ಥ ಆಗುತ್ತೆ. ಅಸ್ವಸ್ಥ ಸಮಾಜ, ಅಸ್ವಸ್ಥ ದೇಶ. ಇದು ಯಾವತ್ತೂ ಒಂದು ಅಭಿವೃದ್ಧಿಯನ್ನ, ಭವಿಷ್ಯವನ್ನ ಕಾಣಬೇಕು ಸಾಧ್ಯ. ಇಲ್ಲಿ ಇಷ್ಟೆಲ್ಲ ನನ್ನ ಪ್ರವಚನ, ನಾನೇ ಸ್ವಾಮೀಜಿಯಲ್ಲ ನನ್ನ ಪ್ರವಚನ ಕೊಡ್ತಾ ಇದ್ದೆ. ಜಸ್ಟ್ ಮೊರಾಲಿಟಿ. ಸಬ್ ಕ್ಯಾಸ್ಟ್ಗಳನ್ನ ನೀವೇ ಕೇಳ್ತಾ ಇರೋದು, ಒಳ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇರೋದೇ ನೀವು, ಹೊಡಿರಿ, ವಿಘಟನೆ ಮಾಡಿ ಅಂತ ಕೇಳ್ತಾ ಇರೋದೇ ನೀವು. ಈಗ ಹೇಳ್ತಾ ಇದ್ದೀರಾ ಅವ್ರು ಒಟ್ಟಿಗೆ ಮಾಡ್ಬಿಟ್ಟಿದ್ರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಾ. ಕುಂಚಿಟಿಗರು ಬೇರೆ, ಒಕ್ಕಲಿಗರು ಬೇರೆ, ಇವ್ರು ಬೇರೆ, ಅವ್ರು ಬೇರೆ, ಎಡ ಬೇರೆ, ಬಲಗೈ ಬೇರೆ, ಅದ್ರೊಳಗೆ ಬೇರೆ, ಇವ್ರು ಬೇರೆ, ನಾವು ಬೇರೆ, ನಮ್ದಂಗಿಲ್ಲ, ಅವ್ರದಂಗಿಲ್ಲ. ಸೊ ಇದು ನಮ್ಮ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಏನು? ಆಕ್ಚುಲಿ ಇದು ಸಮೀಕ್ಷೆ ಏನಾಗಬೇಕಾಗಿತ್ತು, ನಾವು ಆಗ್ಲೇ ಮಳವಳ್ಳಿ ರೈತ ಕೃಷ್ಣೇಗೌಡ ಅವ್ರ ಜೊತೆ ನಾನು ಮಾತನಾಡಿದ ಸಂವಾದದಲ್ಲಿ ಹೇಳಿದ್ದೇನು ಅಂದ್ರೆ, ಇದು ನಮ್ಮ ನಾಡಿನ ಜನರ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಸ್ಥಿತಿ, ಯಾವುದೇ ಜಾತಿಯಾಗಿ. ಒಕ್ಕಲಿಗರಲ್ಲಿ ಎಷ್ಟು ಜನ ಓದಿದ್ದಾರೆ? ಒಕ್ಕಲಿಗರು ಎಷ್ಟು ಜನ IAS ಆಗಿದ್ದಾರೆ? ಲಿಂಗಾಯತರಲ್ಲಿ ಎಷ್ಟು ಜನ IAS ಆಗಿದ್ದಾರೆ? ಲಿಂಗಾಯತರಿಗೆ ಎಷ್ಟು ಮನೆಗಳಿದ್ದಾವೆ?
ಒಕ್ಕಲಿಗರಿಗೆ ಎಷ್ಟು ಮನೆ ಇದ್ದಾರೆ, ಎಸ್ ಸಿ ಅವರಿಗೆ ಎಷ್ಟು ಮನೆ ಇದೆ, ಮನೆ ಇಲ್ದಿರೋ ಯಾರು, ಜಮೀನು ಇಲ್ದಿರೋರು ಯಾರು? ಈಗ ಜಮೀನುಗಳೆಲ್ಲ ಇವತ್ತು ಯಾರ ಹತ್ರ ಇದೆ? ರಾಜಕಾರಣಿಗಳ ಹತ್ರ ಇದೆ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ಸಮೀಕ್ಷೆ ಆಚೆ ಬರ್ಬೇಕಾಗಿತ್ತು, ಆದ್ರೆ ಅದ್ಯಾವುದು ಬರದೆ ಕೇವಲ ಮುಸ್ಲಿಮ್ಸ್ ಕಡೆ ತಿರುಗಿಸ್ತಾ ಇದೆ ಬಿಜೆಪಿ. ಮತ್ತು ಮೋದಿ ಮೀಡಿಯಾ, ಗುಲಾಮಿ ಮೀಡಿಯಾ ಬರೀ ನೋಡಿ ಮುಸ್ಲಿಂ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ನೋಡಿ ನೋಡಿ ಮುಸ್ಲಿಂ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ನಮ್ ಗಮನ ಆಕರ್ಷಿಸ್ತಾ ಇದೆ. ಆದ್ರೆ ಸರ್ಕಾರ ಇದನ್ನು ಒಪ್ಕೊಂಡು ತನ್ನ ಕಾಲ ಮೇಲೆ ತಾನು ಕಲ್ಲು ಎತ್ತಾಕೊಳ್ಳಲ್ಲ, ಬಹುಶಃ ಎತ್ತಾಕೊಳ್ಳಲ್ಲ. ಈ ಸಮಿತಿಯ ವರದಿ ಕೋಲ್ಡ್ ಸ್ಟೋರೇಜ್ ಹೋಗುತ್ತೆ. ಮತ್ತೊಮ್ಮೆ ಏನು ಮುಂದಿನ ವರ್ಷ ಭಾರತ ಸರ್ಕಾರ ಒಂದು ಗಣತಿಯನ್ನ, ಜಾತಿ ಗಣತಿಯನ್ನ, ಜನಗಣತಿಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ, ಆ ಒಂದು ಗಣತಿಯಲ್ಲಿ ಜಾತಿ ಗಣತಿಯನ್ನ ಮಾಡಿಬಿಡಿ, ಒಂದು ಕಾಲಂ ಸೇರಿಸಿ ಅಂತ ಹೇಳಿ ಪ್ರಪೋಸಲ್ ಕಳಿಸಿ ಇದಕ್ಕೆ ಮಂಗಳವನ್ನ ಹಾಡ್ತಾರೆ. ಬಹುತೇಕ 99% ಸಾಧ್ಯತೆ ಇದೆ. ಆದ್ರೆ ಆಗಿದ್ ಲಾಭ ಏನು? ಆಗಿದ್ ಲಾಭ ಇಷ್ಟೇ, ಯಾರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಜನರಿಗೆ ಗೊತ್ತಾಯ್ತು. ಅಂದ್ರೆ ಅದು ನಿಜವಾದ ಸಂಖ್ಯೆಯ ಅಥವಾ ಉತ್ಪ್ರೇಕ್ಷಿತ ಸಂಖ್ಯೆಯ? ಉತ್ಪ್ರೇಕ್ಷಿತ ಸಂಖ್ಯೆ ಅಂದ್ರೆ ನೀವು ಒಟ್ಟಾಗಿ ಅಂದ್ರೆ ನಿಮ್ಮಲ್ಲಿ ಒಡಕು ಮತ್ತು ಒಗ್ಗಟ್ಟು ಇದನ್ನ ತೋರಿಸ್ಕೊಟ್ಟಿದ್ದಾರೆ ಈ ಸಮೀಕ್ಷೆ. ಯಾವ ಜಾತಿಯಲ್ಲಿ ಒಗ್ಗಟ್ಟಿದೆಯೋ ಆ ಜಾತಿ ಸಂಖ್ಯೆ ಜಾಸ್ತಿ ಆಗಿದೆ, ಯಾವ ಜಾತಿಯಲ್ಲಿ ಈರ್ಷೆ, ಹೊಟ್ಟೆ ಕಿಚ್ಚು, ದ್ವೇಷ ಇದೆಯೋ ಆ ಜಾತಿಗಳಲ್ಲಿ ಒಡಕು ಜಾಸ್ತಿ ಆಗಿದೆ, ಸಂಖ್ಯೆ ಕೂಡ ಕಮ್ಮಿ ಬರುತ್ತೆ. ಇದು ಈ ಜಾತಿ ಸಮೀಕ್ಷೆ ವರದಿ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೈತಿಕತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಬಗ್ಗೆ, ಅಫೇರ್ ಬಗ್ಗೆ ಎಚ್ಚರಿಕೆ. ನಮಸ್ಕಾರ.